ಬಿಳಿಮೆಲೆ ಸರ್ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತಾಡಿದ್ರು. ಕನ್ನಡ ಭಾಷೆಯ ಬಗ್ಗೆ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಎದುರಿಗೆ ಇಡ್ತೀನಿ. ನಿಮ್ಗೆ ಇಷ್ಟ ಆಗತ್ತೋ ಕಷ್ಟ ಆಗತ್ತೋ ನನಗೆ ಗೊತ್ತಿಲ್ಲ. ಕನ್ನಡವನ್ನ ಭಾಷೆಯಾಗಿ ಬೆಳಿಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡ್ಲಿಕ್ಕೆ, ಆಕೆಯ ಮನೆಯವರು ಮಾತಾಡ್ಲಿಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡ್ಬೇಕು? ನಾನು ಹೇಗೆ ಇನ್ವಾಲ್ವ್ ಆಗ್ಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯ್ತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಈ ವಿಷಯಕ್ಕೆ ದಯಮಾಡಿ ನೀವುಗಳು ಆಲೋಚನೆ ಮಾಡಿ. ಯಾಕೆಂದ್ರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ತಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ. ಇಲ್ಲೂ ಕೂಡ ಕನ್ನಡಮ್ಮನ್ನ ದೇವಸ್ಥಾನದಲ್ಲಿ ಕೂರಿಸಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿತಾ ಇದ್ದೀರೋ, ದೌರ್ಜನ್ಯ ಮಾಡ್ತಾ ಇದ್ದೀರೋ, ಹಿಂಸೆ ಮಾಡ್ತಾ ಇದ್ದೀರೋ, ಈ ತರ ಕನ್ನಡ ಭಾಷೆ ಮೇಲೆ ಕೂಡ ನೀವುಗಳು ದೌರ್ಜನ್ಯ ಮಾಡ್ತಾ ಇದ್ದೀರಿ. ಯು ಆರ್ ಆನ್ಸರಬಲ್ ಟು ಮೀ. ನನಗೆ ಉತ್ತರ ಕೊಡಬೇಕಾದಂತ ಒಂದು ಗೋಡೆಗೆ ಒತ್ತರಿಸ್ತಾ ಇದ್ದೀನಿ ನಾನು. ನಿಮಗೆ ಉತ್ತರ ಕೊಡಿ. ನನಗೆ ಕನ್ನಡವನ್ನ ಭುವನೇಶ್ವರಿಯನ್ನಾಗಿ ಮಾಡಿ, ಕನ್ನಡದ ರಥವನ್ನು ಎಳೆದು, ಕನ್ನಡದ ಜಾತ್ರೆಯನ್ನು ಮಾಡಿ, ಕನ್ನಡದ ಪರಿಷೆಯನ್ನು ಮಾಡಿ ಏನ್ ಮಾಡಿದ್ರಿ? ನನ್ನನ್ನು ಹೊರಗಟ್ಲಿಕ್ಕೆ ಎಷ್ಟು ಹುನ್ನಾರ ಬೇಕಿತ್ತ ನಿಮಗೆ? ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ. ಅದು ಜಿಯಾಲಜಿ ಟೀಚರ್ ಆದ್ರಿಂದ ನಾನು ಭೂವಿಜ್ಞಾನದ ಮೇಸ್ಟ್ ಆಗಿದ್ದರಿಂದ ಅದು ಬರೆಯೋಕ್ಕಾಯ್ತು. ಯಾವುದು ಅದರಿನ ಬಗ್ಗೆ ಎಲ್ಲರ ಬೇರೆ ಕಲ್ಪನೆ ಹೊಡಿ. ಆಮೇಲೆ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ. ನಿತ್ಯ ನಮ್ಮ ಈ ತೇಗ ಮತ್ತು ಗಂಧ ಜಗತ್ತಿನ ಪ್ರಸಿದ್ಧವಾದ ನಮ್ಮ ಮೈಸೂರು. ಇನ್ನೆಲ್ಲೂ ಇಂಥ ಒಂದು ಕ್ವಾಲಿಟಿಯ ಮಾಡಿ ಅಂಥಲ್ಲಿ ಇಂಥ ಎಲ್ಲ ಕೊಟ್ಟಿದೆಯ ತಾಯಿ. ಅವೆಲ್ಲ ನೀನು ನಮಸ್ಕಾರ ಮಾಡ್ತೀವಿ. ಎರಡನೇದು ಇತಿಹಾಸ, ಮೊದಲನೇದು ಪ್ರಕೃತಿ. ಇಲ್ಲಿ ಕರ್ನಾಟಕದಲ್ಲಿರೋ ಪ್ರಕೃತಿ. ಎರಡನೇದು ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ. ನೆಕ್ಸ್ಟ್ ಇತಿಹಾಸದ್ದು ಎರಡೆರಡು ಲೈನು ಜ್ಞಾಪಕ ಇಟ್ಕೊಂಡು ಕೆಳಗೆ ಹೋಗೋದು ನನ್ನ ರೂಮಲ್ಲಿ ಬರೆಯೋದು, ಮೇಲೆ ಬರೋದು. ಮತ್ತೆ ಹಿಂಗೆ ಕತ್ಲೆ ಅಲ್ಲ, ಅದು ಮೇಲೆ ಮಾಳಿಗೆ ಮೇಲೆ ಎರಡು ಲೈನ್ ಹೊಳೆದಾಗ ಅದಂತ ಬಾಯ್ಪಾಠ ಮಾಡ್ಕೊಂಡು ಕೆಳಗೆ ಬರೆಯೋದು. ಹೀಗೆ ಬರ್ತೀನಿ ನಾನು ಅದನ್ನು. ಇನ್ನೊಂದು ನಮ್ಮ ಜನಜೀವನ, ಸಾಮಾಜಿಕ ಇದು ಸಂಸ್ಕೃತಿ ಇದ್ರ ಬಗ್ಗೆ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯ. ನಮ್ಮ ನುಡಿ ಇವತ್ತು ವಿಶ್ವವಂದ್ಯವಾಗಿದೆ. ವಿಶ್ವದಾದ್ಯಂತ ಹರಡೋದಕ್ಕೆ ಕಾರಣ ನಮ್ಮ ಕವಿ ಸಾಹಿತ್ಯಗಳು. ಬೇಕಾದಷ್ಟು ಜನ, ಮಾಸ್ತಿ ಅಂತವರು, ಕುವೆಂಪು ಅಂತವರು, ಕಾರಂತರು, ಬೇಂದ್ರೆ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಜಗದ್ವಂದ್ಯ ಸಾಹಿತ್ಯವನ್ನು ಕ್ರಿಯೇಟ್ ಮಾಡಿಬಿಟ್ಟೆ ಎಲ್ಲ ಮಾಡಿ. ಸೊ ಇದೆಲ್ಲ ಬರದೆ 3 ಲೆವೆಲಲ್ಲಿ ನಾನು ವರ್ಕ್ ಮಾಡಿದ್ದೀನಪ್ಪ. ಇದೆಲ್ಲ ಒಂದು ಪ್ರಕೃತಿ, ಇನ್ನೊಂದು ಇತಿಹಾಸ, ಇನ್ನೊಂದು ಸಾಮಾಜಿಕ ಜೀವನ ಮತ್ತು ಸಂಸ್ಕೃತಿ.